ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ಯಾ ರಾಶಿ ಪುರುಷ ಅಂದ್ರೆ ಕೇವಲ ಸಾದಾ ಸೀದಾ ಶಾಂತ ಸ್ವಭಾವದವರು ಅಂದ್ಕೋಬೇಡಿ. ಅವರೊಳಗೆ ಅಡಗಿದೆ ಒಂದು ವಿಶಿಷ್ಟ ಪ್ರಪಂಚ, ಒಂದು ಆಳವಾದ ಸಾಗರ, ಒಂದು ಸುಂದರ ರಹಸ್ಯ. ಅವರು ಎಷ್ಟೇ ಸಾಮಾನ್ಯರಂತೆ ಕಂಡರೂ ಅವರ ವ್ಯಕ್ತಿತ್ವದಲ್ಲಿರುವ ಅದ್ಭುತ ಆಯಾಮಗಳು ನಿಮ್ಮನ್ನ ಖಂಡಿತ ಅಚ್ಚರಿಗೊಳಿಸುತ್ತೆ. ಇಂದು ನಾವು ಮಾತಾಡೋಣ ಈ ಕನ್ಯಾ ರಾಶಿಯ ಗಂಡು ಮಕ್ಕಳ ಅದ್ಭುತ ಗುಣಗಳ ಬಗ್ಗೆ. ಅವರ ನಿಷ್ಕಳಂಕ ಸ್ವಭಾವ, ಶುಭ್ರವಾದ ಬಟ್ಟೆ ಮತ್ತು ಪ್ರತಿ ನಡೆಯಲ್ಲೂ ಕಾಣುವ ಘನತೆ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ರೀತಿಯ ಶಾಂತಿ ಮತ್ತು ವ್ಯವಸ್ಥೆಯನ್ನು ತರುತ್ತೆ. ಆದರೆ ವಿಶೇಷ ಅಂದ್ರೆ ಅವರು ತಮ್ಮ ಬಗ್ಗೆ ಹೆಚ್ಚು ಗಮನ ಸೆಳೆಯುವುದಕ್ಕೆ ಇಷ್ಟಪಡುವುದಿಲ್ಲ. ಸದಾ ತೆರೆಮರೆಯಲ್ಲಿ ಇರಲು ಇಷ್ಟಪಡುವರು. ಅವರ ಈ ಗುಣಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅವರ ನಿಜವಾದ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ವೀಕ್ಷಕರೇ, ವಿಡಿಯೋ ಶುರು ಮಾಡೋ ಮುನ್ನ ನೀವಿನ್ನೂ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಒಬ್ಬ ಕನ್ಯಾ ರಾಶಿಯವನು ಅಥವಾ ನಾನು ಒಬ್ಬ ಕನ್ಯಾ ರಾಶಿಯವಳು ಮತ್ತು ನಾನು ಈ ಮಾತು ಒಪ್ಪುತ್ತೇನೆ ಅಂತ ಬರೆಯಿರಿ. ನನ್ನ ಈ ವಿಡಿಯೋ ನಿಮ್ಗೆ ಹೇಗನಿಸುತ್ತೆ ಅಂತಾನೂ ತಿಳಿಸಿ. ಆದರೆ ಅವರ ಈ ನಿಷ್ಕಳಂಕ ಸ್ವಭಾವದ ಹಿಂದೆ ಅಡಗಿರುವ ರಹಸ್ಯವೇನು? ಕೊನೆವರೆಗೂ ನೋಡಿ, ಉತ್ತರ ಸಿಗುತ್ತೆ. ಹಾಗಿದ್ರೆ ಬನ್ನಿ, ಕನ್ಯಾ ರಾಶಿ ಪುರುಷನ ಮೊದಲ ಅದ್ಭುತ ಗುಣದ ಬಗ್ಗೆ ತಿಳಿದುಕೊಳ್ಳೋಣ. ಅದು ಅವರ ಅತ್ಯುನ್ನತ ಬೌದ್ಧಿಕ ಸಾಮರ್ಥ್ಯ. ಕನ್ಯಾ ರಾಶಿಯ ಬುದ್ಧಿವಂತಿಕೆ ಅವರ ದೊಡ್ಡ ಶಕ್ತಿಗಳಲ್ಲಿ ಒಂದು. ಅವರ ತಾರ್ಕಿಕ ಚಿಂತನೆ ಎಷ್ಟೊಂದು ಪ್ರಭಾವಶಾಲಿಯಾಗಿದೆ ಅಂದ್ರೆ, ಯಾವುದೇ ಜಟಿಲ ಸನ್ನಿವೇಶವನ್ನ, ಯಾವುದೇ ಕಷ್ಟದ ವಿಷಯವನ್ನ ಕ್ಷಣಾರ್ಧದಲ್ಲಿ ವಿಶ್ಲೇಷಿಸಿ ಅರ್ಥಮಾಡಿಕೊಳ್ಳಬಲ್ಲರು. ಅವರು ಪ್ರತಿಯೊಂದು ವಿಷಯವನ್ನು ವಿವರಿಸಲು ಮತ್ತು ಸರಿಯಾದ ಸ್ಥಳದಲ್ಲಿ ಇಡಲು ಇಷ್ಟಪಡ್ತಾರೆ. ಹಾಗಾಗಿ ಅವರಿಗೆ ಗೊಂದಲಮಯ ಸನ್ನಿವೇಶಗಳು, ಅವ್ಯವಸ್ಥಿತ ಸಂಬಂಧಗಳು ಅಂದ್ರೆ ಎಲರ್ಜಿ, ವಿಶೇಷವಾಗಿ ಭಾವನಾತ್ಮಕವಾಗಿ ಹೆಚ್ಚು ಸೂಕ್ಷ್ಮವಾಗಿರುವ ಅನಿರೀಕ್ಷಿತ ಮನಸ್ಥಿತಿ ಇರುವ ವ್ಯಕ್ತಿಗಳನ್ನು ಅವರು ಸಹಿಸೋದಿಲ್ಲ. ಅವರ ಬುದ್ಧಿಶಕ್ತಿಯೊಂದು ತೀಕ್ಷ್ಣವಾದ ಕತ್ತಿ ಇದ್ದ ಹಾಗೆ. ಯಾವುದೇ ಗೊಂದಲ, ಯಾವುದೇ ಜಟಿಲ ಸಮಸ್ಯೆ ಬಂದರೂ ಅವರು ಅದನ್ನು ಕ್ಷಣಾರ್ಧದಲ್ಲಿ ವಿಶ್ಲೇಷಿಸಿ ಸರಳವಾಗಿ ಬಿಡಿಸ್ತಾರೆ. ಅವರು ಒಗಟುಗಳನ್ನು ಬಿಡಿಸುವ, ರಹಸ್ಯಗಳನ್ನು ಭೇದಿಸುವ ಬಗ್ಗೆ ಅತೀವ ಆಸಕ್ತಿ ಹೊಂದಿರುತ್ತಾರೆ. ಸರಿಯಾದ ಉತ್ತರ ಸಿಗುವವರೆಗೆ ಅವರ ಅದ್ಭುತ ಮನಸ್ಸು ಮತ್ತು ಬುದ್ಧಿ ವಿಶ್ರಾಂತಿ ಪಡೆಯುವುದಿಲ್ಲ. ಕೆಲವರು ಅವರನ್ನು ಹೆಚ್ಚು ಯೋಚಿಸುವವರು ಅನ್ಬೋದು, ಆದರೆ ಅದು ಅವರ ಶಕ್ತಿ. ನಿಮ್ಗೇನಾದರೂ ಗೊಂದಲಮಯ ಸಂಬಂಧಗಳು ಅಥವಾ ಅನಿರೀಕ್ಷಿತ ಭಾವನೆಗಳನ್ನು ತೋರಿಸುವ ವ್ಯಕ್ತಿಗಳು ಇಷ್ಟವಾಗಲ್ಲ ಅಲ್ವಾ? ಕನ್ಯಾ ರಾಶಿಯವರೇ, ಕಮೆಂಟ್ಗಳಲ್ಲಿ ತಿಳಿಸಿ. ಆದರೆ ಅವರ ಈ ಬುದ್ಧಿವಂತಿಕೆ ಕೆಲವೊಮ್ಮೆ ಅವರಿಗೆ ಹೇಗೆ ದೊಡ್ಡ ಸವಾಲಾಗುತ್ತೆ ಅಂತ ಮುಂದೆ ನೋಡೋಣ. ಎರಡನೇ ಪ್ರಮುಖ ಗುಣ ಅಂದ್ರೆ, ಕನ್ಯಾ ರಾಶಿ ಪುರುಷರು ಅತ್ಯಂತ ವಿನಮ್ರ ಸ್ವಭಾವದವರು ಮತ್ತು ಉಪಯೋಗಿ ಎಂದು ಅನಿಸಿಕೊಳ್ಳಲು ಇಷ್ಟಪಡ್ತಾರೆ. ಅವರು ಎಷ್ಟೇ ಬುದ್ಧಿವಂತರಾಗಿರಲಿ, ಎಷ್ಟೇ ಪ್ರತಿಭಾವಂತರಾಗಿರಲಿ, ಪ್ರಸಿದ್ಧಿಯಾಗುವ ಬಗ್ಗೆ ಅವರಿಗೆ ಆಸಕ್ತಿ ಇರೋದಿಲ್ಲ. ಅವರು ತಮ್ಮ ಕೆಲಸವನ್ನು ಮಾಡೋದು ಅವರಿಗೆ ಅದರಿಂದ ನಿಜವಾಗಿಯೂ ಖುಷಿ ಸಿಗುವುದರಿಂದ. ಬೇರೆಯವರ ಪ್ರಶಂಸೆಗಾಗಿ ಅವರು ಕಾಯೋದಿಲ್ಲ ಅಥವಾ ಅದರಿಂದ ಪ್ರೇರಣೆ ಪಡೆಯೋದಿಲ್ಲ. ಅವರಿಗೆ ಕೇವಲ ವೈಯಕ್ತಿಕ ತೃಪ್ತಿಗಾಗಿ ಮಾಡುವ ಚಟುವಟಿಕೆಗಳಲ್ಲಿ ಒಲವಿರೋದಿಲ್ಲ. ಅವರು ಪ್ರತಿಭಾವಂತರು ಮತ್ತು ಆ ಗುಣಗಳನ್ನು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಬಳಸಬಹುದು ಅಂತ ಅವರಿಗೆ ಗೊತ್ತಿರುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ಸೇವಾ ಮನೋಭಾವಕ್ಕೆ ಎಷ್ಟು ಮಹತ್ವ ಇದೆಯಂತ ನಮ್ಗೆಲ್ಲ ಗೊತ್ತು. ಕನ್ಯಾ ರಾಶಿ ಪುರುಷರು ಅದರ ಮೂರ್ತರೂಪ. ಅವರು ಸುಮ್ಮನೆ ಕೂಡಲೂ ಇಷ್ಟಪಡೋದಿಲ್ಲ, ಸದಾ ಯಾವುದಾದರೂ ಒಂದು ರೀತಿಯಲ್ಲಿ ಉಪಯೋಗಿಯಾಗಿರಲು ಬಯಸ್ತಾರೆ. ಅದು ಮನೆಯಲ್ಲಿ ಒಂದು ಸಣ್ಣ ಕೆಲಸ ಇರಬಹುದು ಅಥವಾ ಸಮಾಜದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇರಬಹುದು. ಅವರು ತಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ಸಿದ್ಧರಿರ್ತಾರೆ. ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ಅಥವಾ ಕುಟುಂಬದವರಿಗಾಗಲಿ ಈ ಮಾತು ನಿಜ ಅನಿಸಿದ್ರೆ ಈಗಲೇ ಈ ವಿಡಿಯೋವನ್ನ ಅವರಿಗೆ ಶೇರ್ ಮಾಡಿ. ಅವರಿಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನೋಡಿ. ಆದರೆ ಅವರ ಈ ಸೇವಾ ಮನೋಭಾವ ಕೆಲವೊಮ್ಮೆ ಅವರಿಗೆ ಅನಿರೀಕ್ಷಿತ ರೀತಿಯಲ್ಲಿ ತೊಂದರೆ ಕೊಡುತ್ತೆ. ಅದು ಹೇಗೆ ಅಂತ ನಾನು ಇನ್ನೊಂದು ಟ್ರೇಟ್ ಹೇಳಿದ ಮೇಲೆ ವಿವರಿಸ್ತೇನೆ. ಮೂರನೇ ಗುಣ ಅಂದ್ರೆ, ಕನ್ಯಾ ರಾಶಿ ಪುರುಷರು ದಿನಚರಿ ಮತ್ತು ವ್ಯವಸ್ಥೆಯ ಬಗ್ಗೆ ತುಂಬಾ ಆರಾಮಕಾರಿ ಎಂದು ಕಂಡುಕೊಳ್ತಾರೆ. ಅವರಿಗೆ ಬೇಗ ಎದ್ದೇಳೋದು ಅಥವಾ ತಮ್ಮ ವೇಳಾಪಟ್ಟಿಗೆ ಅಂಟಿಕೊಳ್ಳೋದು ಕಷ್ಟ ಅಂದ, ಬದಲಾಗಿ ಅವರಿಗೆ ಅದು ತುಂಬಾ ಇಷ್ಟ. ಪ್ರತಿದಿನವೂ ಅವರ ಕಾರ್ಯಕ್ಷಮತೆಯನ್ನು ಸುಧಾರಿಸಿಕೊಳ್ಳಲು ಒಂದು ಅವಕಾಶ. ಅವರ ದಿನಚರಿ ಕೇವಲ ಒಂದು ಸಮಯ ಪಟ್ಟಿಯಲ್ಲ, ಅದೊಂದು ಅವರ ಪ್ರಗತಿಯ ಸಾಧನ. ಪ್ರತಿದಿನವೂ ತಮ್ಮನ್ನೇ ತಾವೇ ಸುಧಾರಿಸಿಕೊಳ್ಳುವ ಒಂದು ಯಜ್ಞ.
ಇದಲ್ಲದೆ ತಮ್ಮ ಪಾತ್ರ ಎಷ್ಟೇ ಚಿಕ್ಕದಾಗಿರಲಿ ಇಡೀ ವ್ಯವಸ್ಥೆಯ ಸರಿಯಾದ ಕಾರ್ಯನಿರ್ವಹಣೆಗೆ ಅದು ಅತ್ಯಗತ್ಯ ಎಂದು ತಿಳಿದು ಅವರಿಗೆ ಹೆಮ್ಮೆಯಿದೆ. ಹಾಗಾಗಿ ಅವರು ತಮ್ಮ ದಿನಚರಿಯ ಬಗ್ಗೆ ಎಂದಿಗೂ ದೂರೋದಿಲ್ಲ ಅಥವಾ ಕೆಲಸದಿಂದ ವಿರಾಮ ಬೇಕು ಅಂತ ಕೇಳೋದಿಲ್ಲ. ಕೆಲವರು ದಿನಚರಿ ಅಂದ್ರೆ ಬೋರ್ ಅಲ್ವಾ ಅಂತ ಕೇಳಬಹುದು. ಆದರೆ ಕನ್ಯಾ ರಾಶಿ ಪುರುಷರಿಗೆ ಅದು ಶಿಸ್ತು, ಸಮಾಧಾನ. ಅವರ ಕೆಲಸ ಎಷ್ಟೇ ಚಿಕ್ಕದಾಗಿರಲಿ ಇಡೀ ವ್ಯವಸ್ಥೆಯ ಸುಗಮ ಕಾರ್ಯನಿರ್ವಹಣೆಗೆ ಅದು ಅತ್ಯಗತ್ಯ ಅಂತ ಅವರಿಗೆ ಗೊತ್ತಿರುತ್ತೆ. ನಿಮಗೂ ಹೀಗೆ ಅನ್ನಿಸೋದಲ್ವಾ ಕನ್ಯಾರಾಶಿಯವರೇ? ಕಮೆಂಟ್ಗಳಲ್ಲಿ ತಿಳಿಸಿ. ಆದರೆ ಈ ವ್ಯವಸ್ಥಿತ ಸ್ವಭಾವದ ಹಿಂದೆ ಒಂದು ದೊಡ್ಡ ಸವಾಲಿ ಅಡಗಿದೆ. ಅದು ಏನು ಅಂತ ತಿಳಿಯಲು ಮುಂದೆ ಓದಿ. 4ನೇ ಗುಣಕ್ಕೆ ಬರೋಣ. ಕನ್ಯಾ ರಾಶಿ ಪುರುಷರು ವ್ಯವಸ್ಥೆ ಮತ್ತು ಕ್ರಮಬದ್ಧತೆಯ ಬಗ್ಗೆ ಅತಿಯಾದ ಆಸಕ್ತಿ ಹೊಂದಿರುತ್ತಾರೆ ಮತ್ತು ತುಂಬಾ ಸ್ವಯಂ ವಿಮರ್ಶಿಕಾತ್ಮಕವಾಗಿರಬಹುದು. ನೀವು ಈಗಾಗಲೇ ಊಹಿಸಿರಬಹುದು, ಅವರಿಗೆ ಕ್ರಮ ಅಂದ್ರೆ ತುಂಬಾ ಇಷ್ಟ. ಬಹುಶಃ ಸ್ವಲ್ಪ ಹೆಚ್ಚೇ ಇಷ್ಟ. ಅವರ ಮಾನದಂಡಗಳು ತುಂಬಾ ಉನ್ನತವಾಗಿರುತ್ತವೆ ಮತ್ತು ಅವರು ಕೈಗೊಳ್ಳುವ ಯಾವುದೇ ಪ್ರಯೋಜನದಲ್ಲಿ ಬಹುತೇಕ ಪರಿಪೂರ್ಣ ಫಲಿತಾಂಶಗಳನ್ನು ನಿರೀಕ್ಷಿಸುತ್ತಾರೆ. ಅವರು ಪರಿಪೂರ್ಣತೆಯನ್ನು ಹುಡುಕುವವರು. ಒಂದು ಸಣ್ಣ ತಪ್ಪು ಕಂಡರೂ ಇಡೀ ಕೆಲಸವನ್ನೇ ಮೊದಲಿನಿಂದ ಶುರು ಮಾಡಲು ಅವರು ಹಿಂಜರಿಯುವುದಿಲ್ಲ. ಇದೇ ಕಾರಣಕ್ಕೆ ಅವರು ಬೇರೆಯವರು ಗಮನಿಸದಂತಹ ಸಣ್ಣ ವಿವರಗಳನ್ನು ಸಹ ಗಮನಿಸುತ್ತಾರೆ. ಯಾವುದೇ ಒಂದು ಕೆಲಸವನ್ನು ಇನ್ನೂ ಹೇಗೆ ಉತ್ತಮಗೊಳಿಸಬಹುದು ಅಂತ ಯಾವಾಗಲೂ ಹುಡುಕ್ತಿರ್ತಾರೆ ಮತ್ತು ತಮ್ಮ ಕೌಶಲ್ಯಗಳನ್ನು ಸುಧಾರಿಸಿಕೊಳ್ಳಲು ಎಷ್ಟು ಸಮಯ ಬೇಕಾದರೂ ಕಳೆಯಲು ಸಿದ್ಧರಿರ್ತಾರೆ. ಇದೇ ಅವರ ಕೆಲವೊಂದು ಸ್ವಾಭಿಮಾನದ ಸಮಸ್ಯೆಗಳ ಮೂಲ. ಯಾಕೆಂದರೆ ಅವರು ಯಾವಾಗಲೂ ತಮ್ಮ ದೋಷಗಳ ಮೇಲೆ, ತಾವು ಸರಿಪಡಿಸಿಕೊಳ್ಳಬೇಕಾದ ವಿಷಯಗಳ ಮೇಲೆ ಹೆಚ್ಚು ಗಮನಹರಿಸ್ತಾರೆ. ತಮ್ಮ ಸಾಧನೆಗಳನ್ನ, ಸಾಮರ್ಥ್ಯಗಳನ್ನ ಅಷ್ಟಾಗಿ ಗುರುತಿಸೋದಿಲ್ಲ. ಇದೇ ಅವರ ಆಂತರಿಕ ಸಂಘರ್ಷ. ನೀವು ಅಥವಾ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರು ಈ ಭಾವನೆಯನ್ನ ಅನುಭವಿಸಿದ್ದೀರಾ? ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರು ಏನಾದರೂ ಹೆಚ್ಚು ಸೆಲ್ಫ್ ಕ್ರಿಟಿಕಲ್ ಆಗಿದ್ರೆ ಈ ವಿಡಿಯೋವನ್ನ ಅವರಿಗೆ ಕಳುಹಿಸಿ. ಬಹುಶಃ ಅವರಿಗೆ ಸ್ವಲ್ಪ ಸಮಾಧಾನ ಸಿಗಬಹುದು. 5ನೇ ಗುಣ ಅಂದ್ರೆ ಅವರ ಸಾಧನೆಗಳು ಯಾವಾಗಲೂ ಒಂದು ದೊಡ್ಡ ಒಳಿತನ್ನು ಒಳಗೊಂಡಿರುತ್ತವೆ. ಕನ್ಯಾ ರಾಶಿ ಪುರುಷರು ಸೇವಾ ಮನೋಭಾವದ ವ್ಯಕ್ತಿಗಳು. ಹಾಗಾಗಿ ಅವರು ಯಾವಾಗಲೂ ಸಮಾಜಕ್ಕೆ, ಜಗತ್ತಿಗೆ ಪ್ರಯೋಜನವಾಗುವಂತಹ ಕೆಲಸ ಅಥವಾ ಯೋಜನೆಗಳಲ್ಲಿ ಭಾಗವಹಿಸುತ್ತಾರೆ. ಅವರು ದಾನಗುಣವಿವರು ಮತ್ತು ದಯೆಯುವರಿವರು. ಊಟದ ನಂತರ ತಟ್ಟೆಗಳನ್ನು ತೊಳೆಯಲು ಮೊದಲು ಮುಂದೆ ಬರುವವರಾಗಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಇತರರನ್ನು ಆಹ್ವಾನಿಸುವವರಾಗಲಿ ಇವರೇ. ತಮ್ಮ ಆಪ್ತರ ಯೋಗಕ್ಷೇಮದ ಬಗ್ಗೆ ಅವರಿಗೆ ಅಪಾರ ಕಾಳಜಿ ಇರುತ್ತೆ ಮತ್ತು ಅವರ ಆರಾಮಕ್ಕಿಂತ ತಮ್ಮ ಆರಾಮವನ್ನು ಎಂದಿಗೂ ದೊಡ್ಡದಾಗಿ ಕಾಣೋದಿಲ್ಲ. ಇದು ಕೇವಲ ಅವರ ನಮ್ರತೆಯಲ್ಲ, ಅದೊಂದು ಅವರ ಜೀವನ ಧರ್ಮ. 6ನೇ ಮತ್ತು ಬಹುಮುಖ್ಯ ಗುಣ ಅಂದ್ರೆ ಕನ್ಯಾ ರಾಶಿ ಪುರುಷರು ಕೆಲವೊಮ್ಮೆ ತಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಒಪ್ಪಿಕೊಳ್ಳಲು ಹೆಣ್ಣಾಡುತ್ತಾರೆ. ಇದೇ ಕಾರಣಕ್ಕೆ ಅವರು ತಮ್ಮ ಮೇಲೆ ಅಥವಾ ಕೇವಲ ತಮ್ಮ ಸಂತೋಷ ಮತ್ತು ಮನರಂಜನೆಗಾಗಿ ವಿನ್ಯಾಸಗೊಳಿಸಿದ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲು ಕಷ್ಟಪಡುತ್ತಾರೆ. ಅವರಿಗೆ ಪ್ರಶಂಸೆಗಳನ್ನು ಅಥವಾ ಅದೃಷ್ಟದ ಅವಕಾಶಗಳನ್ನು ಒಪ್ಪಿಕೊಳ್ಳಲು ಕಷ್ಟವಾಗುತ್ತೆ. ಅವರ ನಮ್ರ ಸ್ವಭಾವ ಅವರಿಗೆ ಸಿಗುವ ಪ್ರಶಂಸೆ, ಅದೃಷ್ಟ ಅಥವಾ ಐಶ್ವರ್ಯವನ್ನು ಸ್ವೀಕರಿಸಲು ಬಿಡೋದಿಲ್ಲ. ನಾನು ಇದಕ್ಕೆ ಅರ್ಹನಲ್ಲ ಅನ್ನೋ ಭಾವನೆ ಮೂಡುತ್ತೆ. ಇದು ಕನ್ಯಾ ರಾಶಿಯ ಪುರುಷರ ಅತ್ಯಂತ ಸೂಕ್ಷ್ಮವಾದ ಗುಣ. ಅವರಿಗೆ ಸಿಗುವ ಒಳ್ಳೆಯದನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಅವರನ್ನು ಆಂಬಿಷಿಯಸ್ ಆಗಿ ಬಾಳಲು, ತಮಗಾಗಿಯೂ ಖುಷಿಯಾಗಿರಲು ಪ್ರೇರೇಪಿಸಿ. ಆತ್ಮೀಯರೇ, ಕನ್ಯಾ ರಾಶಿ ಪುರುಷರು ತಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ, ತಮ್ಮ ಸುತ್ತಲಿನವರನ್ನು ಸಂತೋಷಪಡಿಸುವ ಯತ್ನದಲ್ಲಿ ತಮ್ಮನ್ನು ತಾವು ಕಡೆಗಣಿಸುವುದನ್ನು ಬಿಟ್ಟು ತಮ್ಮದೇ ಮೌಲ್ಯವನ್ನು ಗುರುತಿಸಿದಾಗ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುತ್ತಾರೆ. ಅವರ ಜೀವನ ಒಂದು ಶಿಸ್ತಿನ ಆದರೆ ಅತ್ಯಂತ ತೃಪ್ತಿದಾಯಕ ಪ್ರಯಾಣವಾಗುತ್ತೆ. ಈ ಮಾತುಗಳನ್ನು ನೆನಪಿಟ್ಕೊಳ್ಳಿ, ಮತ್ತೆ ಮತ್ತೆ ಕೇಳಿ, ನಿಮಗೆ ಸ್ಫೂರ್ತಿ ಸಿಗುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಕನ್ಯಾ ರಾಶಿಯವರಿದ್ದರೆ ಈ ವಿಡಿಯೋವನ್ನ ತಕ್ಷಣ ಅವರಿಗೆ ಕಳುಹಿಸಿ. ಅವರಿಗೆ ತಮ್ಮ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜ್ಯೋತಿಷ್ಯವಾಣಿಯೊಂದಿಗೆ ಸಂಪರ್ಕದಲ್ಲಿರಿ. ನಾನು ನಿಮ್ಮ ಗಾರ್ಗಿ. ಮತ್ತೆ ಸಿಗೋಣ.